ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ಎಂಗೇಜ್ಮೆಂಟ್ ಕಂಪ್ಲೀಟ್ ಮಾಡ್ಕೊಂಡಿರಿ. ಇವತ್ತು ಬೆಳಿಗ್ಗೆ ಮದುವೆ. ಸೊ ಅರ್ಶಿನ ಕಾರ್ಯಕ್ರಮ ಅಂತೂ ಆಗೈತಿ. ಸೊ ಡ್ರಾಪು ಪಿಕಪ್ಪು ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇನ್ನೇನು ಮತ್ತೆ ಸ್ಟಾರ್ಟ್. ಮದುವೆಗಿದು ಎಲ್ಲ ತಯಾರಿ ನಡೆದಿದೆ. ಏನೇನಾಗತ್ತೆ ನೋಡೋಣ್ರಿ. ಸೊ ನಾವು ಕೂಡ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿವಿ. ಈಗ ಹೊಟ್ಟೆ ಸತಿ ಟಿಫಿನ್ ಮಾಡ್ಕೊತೀನಿ. ಟಿಫಿನ್ ಮಾಡ್ಕೊಂಡು ಮತ್ತು ಅವ್ರೇನು ಹೇಳ್ತಾರೆ ನೋಡಿಕೊಂಡು ಅಲ್ಲಿದೆಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ, ಅಪ್ಡೇಟ್ ಕೊಡ್ತಿರ್ತೀನಿ. ಸೊ ನೋಡ್ತಾ ಇರಿ. ಬಾಯ್ ಗೈಸ್. ಒಬ್ಬರನ್ನ ಪಿಕಪ್ ಮಾಡ್ಕೊಂಡು ಬರ್ಬೇಕ್ರಿ. ಕ್ಲರ್ಕಿನ ಹೋಟೆಲಿಗೆ ಹೊಂಟೀನಿ. ಜಸ್ಟ್ ಹೊರಗೆ ಬಂದೆ ಹಾಲಿಂದ. ಬಂದೆ, ನಿಯರ್ ಅದೇನ್ರಿ, ಇನ್ನೊಂದು ಸ್ವಲ್ಪ ದೂರ ಅಷ್ಟೆ. ಅದೇ ನೋಡ್ರಿ, ಕಾಣುತ್ತಾ ಕಿನ್ ಹೋಟೆಲ್. ಕಣ್ಣಿನಲ್ಲಿ ಪ್ರಾಣ ತೆರೆಯೊಂದು ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ನಾಷ್ಟ ಅಂತೂ ಆದ್ಮೇಲೆ ಏನೇನು ಮಾಡಿದ್ರು ನೋಡಲ್ಲ ಸ್ಪೆಷಲ್. ಸೊ ಮದುವೆ ಒಳಗೆ ಬೆಳಗ್ಗೆ ಎದ್ದು ಟಿಫಿನ್ ಮುಗಿದ್ದೆ. ಇವ್ರನ್ನ ಕೂಡ ಕರ್ಕೊಂಡು ಬರೋದು ಬಿಟ್ಟು ಬರೋದು ಇದಾಗೈತಿ ಕೆಲಸ. ಸೊ ನಾನು ತಾಳಿ ಕಟ್ಟೋ ಟೈಮಿಗೆ ಎಷ್ಟೊತ್ತಿದ್ರು ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ. ಬಟ್ ನಾನು ಒಬ್ರನ್ನ ಡ್ರಾಪ್ ಮಾಡಿ ಬರೋದ್ರೊಳಗಡೆ ಆಲ್ರೆಡಿ ತಾಳಿ ಕಟ್ಬಿಟ್ಟಿದ್ರು. ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಕ್ಷಮೆಯಲ್ಲಿ. ಅದಾದ ತಕ್ಷಣ ನಾನು ಇಮ್ಮಿಡಿಯೇಟ್ಲಿ ಬಂದೆ. ಆಲ್ರೆಡಿ ಅಕ್ಕಿ ಕಾಳು ಆಗಿತ್ತು. ಸೊ ಡೋಂಟ್ ವರಿ, ಇನ್ನೂ ನೆಕ್ಸ್ಟ್ ಇದೆ ಕಾರ್ಯಕ್ರಮ, ಅದೆಲ್ಲನೂ ಕೂಡ ತೋರಿಸ್ತಾ ಇರ್ತೀನಿ. ಸೊ ಈಗ ಜಸ್ಟ್ ಟಿಫಿನ್ ಮಾಡಿಕೊಂಡು ಜಸ್ಟ್ ಬಂದು ಗಾಡಲ್ಲಿ ಕೂತ್ಕೊಂಡಿನಿ. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ವಾಯ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಡಿಸ್ಟರ್ಬೆನ್ಸ್ ಭಾಳ ಇತ್ತು. ಸೊ ಮತ್ತೆ ಸಿಗ್ತೀನಿ ವಾಯ್ಸ್ ಏನೇನಂತೆಲ್ಲನೂ ಕೂಡ ತಿಳಿಸ್ತೀನಿ.
ಆಕಾಶಕ್ಕೆ ಚೆಪ್ಪರಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಗೈಸ್ ಫೈನಲಿ ಮದುವೆ ಎಲ್ಲ ಕಂಪ್ಲೀಟ್ ಮುಗೀತು ನೋಡ್ರಿ. ಸೊ ಯಾಕಂದ್ರೆ ಮದುವೆ ಒಳಗೆ ನಾನು ಅಷ್ಟೊಂದು ಏನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಕಾರಣ ನಂಗೆ ಭಾಳ ಕೆಲಸ ಇತ್ತು. ಅದು ಇದು ಕೂಡ ಜವಾಬ್ದಾರಿ ಕೊಟ್ಟಿದ್ರು, ಅದನ್ನು ಮುಗಿಸ್ಕೋಬೇಕಾದ್ರೆ ನನಗೆ ಭಾಳ ಟೈಮ್ ಆಯ್ತು. ಫೈನಲ್ ಟೈಮ್ ಏನು ಬೆಳಿಗ್ಗೆ ನಾವು ಹಿರಿಯರ ಅಕ್ಕಿ ಕಾಳು ಅಂತ ಹೇಳ್ತೀವಿ, ಆ ಹಿರಿಯರ ಅಕ್ಕಿ ಕಾಳು ಹಾಕ್ಬೇಕಾದ್ರೆ ನಮ್ಮ ಮದುವೆ ನೋಡಿರೋದು. ಅದು ಅಕ್ಕಿ ತಾಳಿ ಕಟ್ಬೇಕಾದ್ರೂ ಕೂಡ ನೋಡಿಲ್ಲ, ಅಷ್ಟು ಬ್ಯುಸಿ ಇದ್ದೆ. ಏನಾಗೇನು ಮೇಲೆ ಊಟ ಮಾಡ್ಕೊಂಡು ಬೇಗ ಮುಗಿಸ್ಕೊಂಡು ಮತ್ತು ವಾಪಸ್ ಪಿಕಪ್ಪು ಡ್ರಾಪು ಸಾಕಷ್ಟು ಜನ ಬರೋರಿದ್ರು. ಸ್ಟೇಷನ್ನಿಂದ ಕರ್ಕೊಂಡು ಬರೋದಾಯಿತು, ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋದಾಯಿತು. ಸೊ ಈ ರೀತಿ ಸಾಕಷ್ಟು ಕೆಲಸ ಇತ್ತು. ಸೊ ಹಾಗಾಗಿ ನಾನು ಮದುವೆ ಮಂಟಪಲ್ಲಿ ಜಾಸ್ತಿ ಇರಲೇ ಇಲ್ಲ, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಜೊತೆಗೆ ಏನನ್ನ ಎಷ್ಟು ಸಾಧ್ಯ ಅಷ್ಟು ನಿಮಗೆ ಮಾಡಿಕೊಟ್ಟಿನಿ, ತೋರಿಸಿದ್ದೀನಿ. ಸೊ ನೋಡಿರಿ ಫೈನಲ್ ತೋರಿಸ್ತೀನಿ ಈಗ ಕಲ್ಯಾಣ ಮಂಟಪ ಹೆಂಗಾಗೈತಿ, ಖಾಲಿ. ಬೀಗ್ರು ಹೋಗೋರಿದ್ದಾರೆ. ಈಗ ಲಗೇಜ್ ಎಲ್ಲ ಪ್ಯಾಕ್ ಆಗಕತ್ತಾವ, ರೂಮ್ ಎಲ್ಲ ಡಿಸ್ಪ್ಯಾಚ್ ಮಾಡಕತ್ತಾರ. ಎಲ್ಲರೂ ಮತ್ತೆ ಕುಂದ್ರಿಸ್ಕೊಂಡು ಸೀದಾ ಅವ್ರ ಮನೆಗೆ ಬಿಟ್ಟು ಅಲ್ಲಿದ್ದ ನನ್ನ ಕೆಲಸ ಎಲ್ಲ ಮುಗೀತು. ಇಷ್ಟ ಆತು ನೋಡ್ರಿ. ಮದುವೆ ಇದ್ದಂದ್ರು ನಿನ್ನೆ ಎಂಗೇಜ್ಮೆಂಟ್ ಅಂದರೂ ಸಖತ್ತಾಯ್ತು. ಇವತ್ತು ಮದುವೆ ಕೂಡ ಚೆನ್ನಾಗೈತಿ, ಬಟ್ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಬರ್ತೀನಿ, ಮತ್ತೆ ಹೊಸ ಒಂದು ವಿಡಿಯೋ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಸಪೋರ್ಟ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.